ಇತ್ತೀಚೆಗೆ ಇಡೀ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ವಿಡಿಯೋ ತುಂಬ ವೈರಲ್ ಆಗುತ್ತಿದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಲ್ಲಿ ಏನಾಯಿತು ಮತ್ತು ಅದು ಏತಕ್ಕಾಯಿತು ಎಂಬುದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಅಷ್ಟೇ ಅಲ್ಲ, ಆ ದುರಂತ ನೋಡಿದ ಯಾವುದಾದ್ರೂ ವ್ಯಕ್ತಿಯು ಸಹಿತ ಆ ದುರಂತಕ್ಕೆ ಒಳಗಾದ ವ್ಯಕ್ತಿ ಬದುಕಲು ಸಾಧ್ಯವಿಲ್ಲ ಅನ್ಕೊಂತಾನೆ. ಆತ ಬದುಕಿದ್ದಾನೋ ಇಲ್ಲೋ ಮತ್ತು ಆತನ ಸ್ಥಿತಿ ಇವಾಗ ಯಾವ ರೀತಿಯಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಆನೆ ತುಳಿತಕ್ಕೆ ಒಳಗಾದ ವ್ಯಕ್ತಿ ಹೆಸರು ಬಸವರಾಜ್ ಅಂತ. ಆತನ ಊರು ನಂಜನಗೂಡು. ಸ್ನೇಹಿತರೆ, ಆ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಿರುತ್ತಾನೆ. ದೇವಸ್ಥಾನದಿಂದ ಮರಳಿ ಬರುವಾಗ ಮೋಜು ಮಸ್ತಿ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತಿರ್ತಾನೆ. ಬರೋ ದಾರಿಯಲ್ಲಿ ಕಾಡಾನೆ ಕಾಣುತ್ತೆ. ಕಾಡಾನೆ ಕಂಡ ತಕ್ಷಣ ನಮ್ಮ ಈಗಿನ ಜನರೇಷನ್ ಗೆ ಗೊತ್ತಿದ್ದೇ ಇರುತ್ತೆ, ಸೆಲ್ಫಿ ತಕ್ಕೋಬೇಕು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಅಂತ ಕಾತರದಿಂದ ಕಾಯ್ತಿರ್ತಾರೆ. ಅಂತದ್ರಲ್ಲಿ ಈ ವ್ಯಕ್ತಿ ಈಗಾಗಲೇ ಮೋಜು ಮಸ್ತಿ ಮಾಡ್ಕೊಂಡು ಬರ್ತಿರ್ತಾನೆ. ಕಾಡಾನೆ ನೋಡಿದ ತಕ್ಷಣ ಸೆಲ್ಫಿ ತಕ್ಕೊಳಕ್ಕೆ ಓಡೋಡ್ಕೊಂಡು ಬರ್ತಾನೆ. ಈತ ಸೆಲ್ಫಿ ತಕ್ಕೊಳ್ಳುವ ವೇಳೆಯಲ್ಲೇ ಕಾಡಾನೆ ಈತನನ್ನ ಅಟ್ಟಿಸಿಕೊಂಡು ದಾಳಿ ಮಾಡಿದೆ. ಸ್ನೇಹಿತರೆ, ಒಂದು ಸೆಲ್ಫಿಗೋಸ್ಕರ ಇವತ್ತು ಈ ವ್ಯಕ್ತಿ ತನ್ನ ಜೀವವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರ್ತಿತ್ತು. ಆದ್ರೆ ಆತನ ವಿಧಿಲಿಖಿತವೋ ಇಲ್ಲ ಅಂದ್ರೆ ಆತನ ಅದೃಷ್ಟವೋ ಕೂದಲೆಳೆಯಲ್ಲಿ ಆತ ಬಚಾವಾಗಿದ್ದಾನೆ ಅಂತ ಹೇಳ್ಬಹುದು. ಸ್ನೇಹಿತರೆ, ಈ ಘಟನೆ ನಡೆದಿದ್ದು ಬಂಡೀಪುರ ಅಭಯಾರಣ್ಯದಲ್ಲಿ. ನಿಮಗೆ ಗೊತ್ತಿದ್ದೇ ಇರಬಹುದು, ಬಂಡೀಪುರ ಅಭಯಾರಣ್ಯದಲ್ಲಿ ಸಾಕಷ್ಟು ಆನೆಗಳಿದ್ದಾವೆ. ಅವುಗಳು ಪ್ರತಿನಿತ್ಯ ಓಡಾಡ್ತಾನೆ ಇರ್ತವೆ. ಆದ್ರೆ ಅವನ್ನ ನೋಡಿದ ತಕ್ಷಣ ಖುಷಿ ಪಡಬೇಕು. ಆದ್ರೆ ಅದಕ್ಕೆ ಪ್ರೇರೇಪಿಸುವಂತಹ ಯಾವ್ದಾದ್ರು ಕೆಲಸವನ್ನು ಸಹಿತ ನಾವು ಮಾಡಬಾರ್ದು. ನೋಡಿದ್ವಿ, ಓದ್ವಿ ಅಷ್ಟಿರ್ಬೇಕು. ಅದನ್ನ ಬಿಟ್ಬಿಟ್ಟು ಅದ್ರ ಜೊತೆ ಹೋಗಿ ಸೆಲ್ಫಿ ತಕೊಂತೀವಿ, ಅದನ್ನ ಮಾಡ್ತೀವಿ ಅನ್ನಕ್ಕೆ ಅದು ಯಾವುದೋ ಆನೆ ಅಲ್ಲ ಗುರುವೆ, ಅವು ಕಾಡಾನೆಗಳು. ಅದರಲ್ಲೂ ನಾವು ಅಲ್ಲಿ ಹೋಗಿರುವುದು ಅವುಗಳು ವಾಸಿಸುತ್ತಿರುವಂತಹ ಮನೆಗೆ. ಅಂತಹ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಸೆಲ್ಫಿ ತಗೊಂತೀನಿ ಅದ್ರ ಜೊತೆ ಅನ್ಕೊಂಡ್ರೆ ಇವತ್ತು ಈ ವ್ಯಕ್ತಿಯ ಅದೃಷ್ಟ ಬದುಕುಳಿದಿದ್ದಾರೆ. ಆದ್ರೆ ನೀವೇನಾದ್ರೂ ಇಂಥ ಹುಚ್ಚಾಟ ಮಾಡಕ್ ಹೋದ್ರೆ ಅದಕ್ಕೆ ದೊಡ್ಡ ಪಶ್ಚಾತ್ತಾಪವನ್ನ ಪಡಬೇಕಾಗುತ್ತೆ. ಆನೆ ದಾಳಿಯಿಂದ ಈ ವ್ಯಕ್ತಿ ಏನೋ ಬದುಕುಳಿದಿದ್ದಾನೆ, ಆದ್ರೆ ಕೆಲವೊಂದಿಷ್ಟು ಮೈನರ್ ಇಂಜುರಿಗಳಾಗಿದ್ದಾವೆ. ಈ ವ್ಯಕ್ತಿ ಆನೆ ದಾಳಿ ಆದ ನಂತರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂತಾನೆ. ಆದರೂ ಫಾರೆಸ್ಟ್ ಪೊಲೀಸರಾಗಲಿ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳಾಗಲಿ ಈತನನ್ನ ಹುಡುಕಿ ಸರಿಯಾದ ಶಿಕ್ಷೆಗೆ ಗುರಿ ಮಾಡಿದ್ದಾರೆ. ಅದಲ್ಲದೆ 25,000 ರೂಪಾಯಿ ದಂಡವನ್ನ ಕಟ್ಟಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಇಂಥ ಹುಚ್ಚಾಟವನ್ನ ಏನಾದರೂ ನೀವು ಮಾಡಿದ್ರೆ, ಯಾವ್ದಾದ್ರು ಕಾಡಿಗೆ ಹೋಗಿರ್ತೀರಿ, ಇಲ್ಲ ಅಂತಂದ್ರೆ ಅಲ್ಲಿ ಯಾವ್ದಾದ್ರು ಪ್ರೇಕ್ಷಣಿಕ ಸ್ಥಳಕ್ಕೆ ಹೋಗಿರ್ತೀರಿ, ಅಲ್ಲಿ ನೀವೇನಾದ್ರೂ ಯಾವ್ದಾದ್ರು ಪ್ರಾಣಿ ಕಂಡ್ರೆ ಇಲ್ಲ ಅಂದ್ರೆ ಯಾವ್ದಾದ್ರು ಪಕ್ಷಿ ಕಂಡ್ರೆ ಅದನ್ನ ದೂರದಿಂದ ನೋಡಿ ಸಂತೋಷ ಪಡೋಕೆ ಪ್ರಯತ್ನ ಪಡಿ. ಅದರ ಹತ್ರಕ್ಕೆ ಹೋಗಿ ಅವುಗಳಿಗೂ ಸಹಿತ ತೊಂದರೆ ಮಾಡಕ್ಕೆ ಪ್ರಯತ್ನ ಪಡಕ್ ಹೋಗ್ಬೇಡಿ. ನಿಮ್ಮ ಹುಚ್ಚಾಟಗಳಿಗೆ ನೀವೇ ಕೊನೆಗೆ ಬಲಿ ಆಗ್ಬೇಕಾಗುತ್ತೆ. ನೀವು ಮಾಡುವಂತಹ ಕೆಲಸಗಳಿಂದ ಅವುಗಳಿಗೂ ತೊಂದರೆ ಆಗುತ್ತದೆ, ಅದು ನಿಮಗೂ ತೊಂದರೆ ಆಗುತ್ತದೆ. ಅದಕ್ಕಾಗಿ ದಯವಿಟ್ಟು ಏನಾದ್ರೂ ನೀವು ನೋಡಿದ್ರೆ ದೂರದಿಂದ ನೋಡಿ, ದೂರದಿಂದ ಬನ್ನಿ. ಸ್ನೇಹಿತರೆ, ಈ ವ್ಯಕ್ತಿಯ ಸೆಲ್ಫಿ ಹುಚ್ಚಾಟಕ್ಕೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗುವವರೆಗೂ ಶಿವಂ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.